ಕೌಸಲ್ಯ ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮನ್ನು ಸ್ವಾಗತ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ನಿಮಗೆ ಒಂದು ಬ್ಯೂಟಿಫುಲ್ ಆಗಿರುವಂಥ ಜಾಗ ತೋರಿಸ್ತಾ ಇದ್ದೀನಿ. ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಷ್ಟೇ ಇದಕ್ಕೆ ತುಂಬಾ ಒಂದು ಧಾರ್ಮಿಕವಾಗಿ ವಿಶೇಷತೆ ಇದೆ. ಹಾಗಾದರೆ ಈ ಒಂದು ಧಾರ್ಮಿಕ ವಿಶೇಷತೆ ಇರುವಂಥ ಒಂದು ಜಾಗ ಯಾವುದು, ಎಲ್ಲಿ ಬಂದಿದ್ದೀನಿ, ಇದರಲ್ಲಿ ಏನೆಲ್ಲ ಇದೆ, ಇದರ ಒಂದು ಮಹಿಮೆ ಏನು ಅಂತೆಲ್ಲ ತಿಳ್ಕೊಬೇಕಂತ ಕಾಯ್ತಾ ಇದ್ದೀವಲ್ವಾ. ಹಾಗಾದರೆ ಬನ್ನಿ ಇವತ್ತು ನಾವು ರೌಂಡ್ ಹೊಡಿಯೋಣ. ಈ ಒಂದು ಧಾರ್ಮಿಕ ಸ್ಥಳ ಯಾವುದು, ಹಾಗೆ ಇಲ್ಲಿಯ ಪವಿತ್ರತೆ ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ಹಾಗಾದರೆ ಲೆಟ್ಸ್ ಸ್ಟಾರ್ಟ್ ಮೈ ಪ್ರೋಗ್ರಾಮ್. ಈಗಷ್ಟೇ ಈ ಒಂದು ಜಾಗಕ್ಕೆ ಬಂದಿದ್ದೀನಿ. ನಿಜವಾಗ್ಲೂ ನಾ ಹೇಳ್ದಂಗೆ ಇದು ಧಾರ್ಮಿಕ ಸ್ಥಳವೇ ಹೌದು ಅಂತ ಹೇಳ್ಬೋದು. ಈ ಒಂದು ಜಾಗದ ಹೆಸರು ಮತಿತಾಳೇಶ್ವರ. ಸೊ ಮತಿತಾಳೇಶ್ವರ ದೇವಸ್ಥಾನಕ್ಕೆ ನೀವು ಬರಬೇಕಂದ್ರೆ ಬೆಂಗಳೂರಿನಿಂದ ಬರೋರಿಗೆ ನಿಮಗೆ 108 ಕಿಲೋಮೀಟರ್ ಆಗುತ್ತೆ. ಹಾಗೆ ಮೈಸೂರಿನಿಂದ ಬಂದರೆ 57 ಕಿಲೋಮೀಟರ್ ಆಗುತ್ತೆ. ಹಾಗೆ ನೀವು ಮಂಡ್ಯದಿಂದ ಬರೋದಾದರೆ 31 ಕಿಲೋಮೀಟರ್ ಆಗುತ್ತೆ. ಮಳವಳ್ಳಿಯಿಂದ ಬರೋದಾದರೆ ನಿಮಗೆ 9 ಕಿಲೋಮೀಟರ್ ಆಗುತ್ತೆ. ಸೊ ಇದರ ಜೊತೆಗೆ ನಿಮಗೆ ಇಲ್ಲಿಗೆ ಬರಬೇಕಂದ್ರೆ ನೀವು ನಿಮ್ಮ ಓನ್ ವೆಹಿಕಲ್ನಲ್ಲಾದರೂ ಬರ್ಬೋದು. ಹಾಗೆ ಇದರ ಜೊತೆಗೆ ನಿಮಗೆ ಗೌರ್ಮೆಂಟ್ ವೆಹಿಕಲ್ ಅಂದರೆ KSRTC ಬಸ್ ಆಗಿರ್ಬೋದು, ಈ ಥರದ ಒಂದು ಸೌಲಭ್ಯ ಇದೆ. ಸೊ ಹಾಗಾಗಿ ಇಲ್ಲಿ ಯಾರಾದರೂ ಬಂದು ಈ ಪವಿತ್ರ ಸ್ಥಳವನ್ನು ಒಮ್ಮೆ ದರ್ಶನ ಮಾಡ್ಬೋದು. ಸ್ನೇಹಿತರೆ, ಹೆಗ್ಗೂರಿನ ಮತಿತಾಳೇಶ್ವರ ದೇವಸ್ಥಾನದ ಒಂದು ಆವರಣ ಎಷ್ಟು ಭಕ್ತಿಪೂರ್ವಕವಾಗಿತ್ತು. ಇಲ್ಲಿ ಭಕ್ತಾದಿಗಳು ಕೂಡ ಅಷ್ಟೇ ಭಕ್ತಿಯುತವಾಗಿ ಬಂದು ಪೂಜೆಯನ್ನು ಪುನಸ್ಕಾರವನ್ನು ಮಾಡ್ತಾ ಇದ್ದಾರೆ. ಇವಾಗ ನಾವು ಮತಿತಾಳೇಶ್ವರನ ದೇವಸ್ಥಾನದ ಸನ್ನಿಧಿಯಲ್ಲಿದ್ದೇವೆ. ಮತಿತಾಳೇಶ್ವರನ ಬಗ್ಗೆ ಸಾಕಷ್ಟು ಮಾತುಗಳನ್ನು ನಾವು ಕೇಳ್ತೀವಿ, ಅದರ ಮಹಿಮೆಗಳ ಬಗ್ಗೆ ವಿಚಾರಣೆ ಮಾಡ್ತೀವಿ. ಇದನ್ನು ಕೇಳ್ತಾ ಹೋದಾಗೆ ಇಲ್ಲಿಯ ಗುರುಗಳನ್ನು ಮಾತಾಡಿಸ್ಬೇಕು. ಅವರ ಒಂದು ವಿಶೇಷವಾದಂಥ ಮಾತುಗಳು, ಮತಿತಾಳೇಶ್ವರನ ಮಹಿಮೆ ಏನು ಅಂತ ತಿಳ್ಕೊಬೇಕು ಅನ್ನೋಂಥ ಕುತೂಹಲ ನನಗಿದೆ. ಹಾಗಾದರೆ ಬನ್ನಿ ಇದೇ ಕುತೂಹಲದೊಟ್ಟಿಗೆ ಇಲ್ಲಿಯ ಗುರುಗಳನ್ನು ಮಾತಾಡ್ಸೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅರ್ಜುನ್ ಸ್ವಾಮಿ ಅಂತ. ನಾವಿಲ್ಲಿ ಈ ದೇವಸ್ಥಾನದ ಇತಿಹಾಸ ಏನಂದರೆ, ಇದು 200 ವರ್ಷಗಳ ಕಾಲ ಇತಿಹಾಸ ಇದೆ ದೇವಸ್ಥಾನದ್ದು. ಇಲ್ಲಿ ದೇವರ ಮಹಿಮೆ ಏನು ಅಂತಂದರೆ, ಸ್ಕಿನ್ದು ಪ್ರಾಬ್ಲಮ್ ಬರುತ್ತೆ, ನಾಗರಸಿಕ್ಕು, ನವೆ, ಮಚ್ಚೆ, ಆ ಥರ ಸ್ಕಿನ್ ಪ್ರಾಬ್ಲಮ್ ಬರುತ್ತೆ. ಅದಕ್ಕೆ ಆ ಮರದ್ದು ಒಳಗಡೆ ಮರ ಇದೆ, ಗರ್ಭಗುಡಿಲಿ ಮರ ಇದೆ, ಮತ್ತಿ ಮರ ಇದೆ. ಆ ಮತ್ತಿ ಮರದ ಚಕ್ಕೆನ ನಾವಿಲ್ಲಿ ಎಲ್ರಿಗೂ ಪ್ರಸಾದ ಪುಡಿ ಮಾಡಿ ಅದನ್ನು ನಾವು ಎಲ್ರಿಗೂ ಕೊಡ್ತೀವಿ. ಅದನ್ನು ಹಚ್ಚಿದರೆ 3 ವಾರ ಬರಬೇಕು ಇಲ್ಲಿಗೆ. 3 ವಾರ ಬಂದು ಇಲ್ಲೆಲ್ಲ ಸ್ನಾನ ಮಾಡಿ ಮಡಿ ಬಟ್ಟೆ ಹಾಕ್ಕೊಂಡು ಎಲ್ಲ ಪೂಜೆ ಮಾಡಿ ಹೋದರೆ ಪುಡಿ ಕೊಟ್ಟರೆ ಪುಡಿ ಹಚ್ಕೊಂಡ್ರೆ ಎಲ್ಲ ಗುಣ ಆಗುತ್ತೆ. 3 ವಾರಕ್ಕೆ ಎಲ್ಲ ಗುಣ ಆಗುತ್ತೆ. ಇಲ್ಲಿ ಯಾವುದೇ ಜಾತಿ ಥರದ್ದು ಯಾವುದೂ ಇಲ್ಲ. ಇಲ್ಲಿ ಮುಸ್ಲಿಮ್ ಆಗ್ಬೋದು, ಕ್ರಿಶ್ಚಿಯನ್, ಪ್ರತಿಯೊಬ್ಬರು ಇಲ್ಲಿ ಬಂದು ದರ್ಶನ ಮಾಡಿ ಎಲ್ಲ ಪಡೆದು ಹೋಗ್ತಾರೆ. ಇಲ್ಲಿ ಮತ್ತಿ ಮರದೋಸ್ಕರ ಮತ್ತಿ ತಾಳೇಶ್ವರ ಅಂತ ಇರೋದು. ಪೂಜೆ ಗೌರಿ ಹಬ್ಬಕ್ಕೆ 3 ದಿನ ಜಾತ್ರೆ ಇರುತ್ತೆ. ಶಿವರಾತ್ರಿ ಹಬ್ಬಕ್ಕೆ ರಥೋತ್ಸವ ಇರುತ್ತೆ. ಮಾಮೂಲಿ ಇಲ್ಲಿ ದೇವಸ್ಥಾನ ಪೂಜೆ ಇರೋದು ಗುರುವಾರ ಭಾನುವಾರ 2 ದಿನ ಪೂಜೆ. ಇನ್ನು ಮಿಕ್ಕಿದ ದಿನ ಯಾವತ್ತೂ ದೇವಸ್ಥಾನ ಓಪನ್ ಇರಲ್ಲ. ಶ್ರೀ ಮತಿತಾಳೇಶ್ವರನ ದೇವಸ್ಥಾನದ ಬಗ್ಗೆ ನಾವು ಸಾಕಷ್ಟು ವಿಚಾರ ಮಾಡಿದಾಗ ಇದು ಸರಿಸುಮಾರು 100ರಿಂದ 200 ವರ್ಷದ ಇತಿಹಾಸವನ್ನು ಹೊಂದಿದೆ. ಯಾಕೆ ಮತಿತಾಳೇಶ್ವರ ಅನ್ನುವಂಥ ಹೆಸರು ಬಂತು ಅಂತ ಕೇಳೋದಾದರೆ, ಇಲ್ಲಿರುವಂಥ ಮತ್ತಿ ಮರ
ಆಗಿದ್ದರೆ ಮಿಸ್ ಮಾಡದೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನನ್ನ ಎಲ್ಲ ಹೊಸ ವೀಡಿಯೋಗಳಿಗೋಸ್ಕರ. ಆ್ಯಂಡ್ ಈಗ ನಾನು ನಿಮ್ಮೆಲ್ಲರಿಗೂ ಬಾಯ್ ಬಾಯ್ ಹೇಳುವಂಥ ಸಮಯ. ದಿಸ್ ಇಸ್ MC VJ ಕೌಸಲ್ಯ ಸೈನಿಂಗ್ ಆಫ್. ಬಾಯ್.